ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹ್ಯುಂಡೈ ಆಲ್ಕಜಾರ್ ಲಾಂಚ್ ಇವೆಂಟ್ಗೆ ಬಂದಿದ್ದೀವಿ. ಅಡ್ವೈಸ್ ಹ್ಯುಂಡೈ ರಾಮನಗರದ ಹತ್ರ ಇರೋ ಶೋರೂಮು. ಮತ್ತು ನಿಮ್ಗೆ ಅದ್ರ ಆಲ್ಕಜಾರ್ನ ಸ್ಪೆಸಿಫಿಕೇಷನ್ ಯಾವ್ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡೋಣ ಬನ್ನಿ. Left to stay. Pull me back, take my hand. Come on, babe, you understand. I wanna stay. 'Cause I don't wanna walk away. 'Cause I don't wanna walk away. ನೋಡ್ತಾ ಇರೋದು ಫ್ರಂಟಲ್ಲಿ ಹ್ಯುಂಡೈ ಲೋಗೋ ಕೊಟ್ಟಿದ್ದಾರೆ ಪೇಂಟ್ಸ್ ಫಿನಿಷಲ್ಲಿ. ಹಾಗೆ ನಿಮಗೆ ಕನೆಕ್ಟೆಡ್ DRL ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ವಿತ್ ಎಚ್ ಶೇಪು, ಡೇ ಟೈಮ್ ರನ್ನಿಂಗ್ ಲೈಟ್ ಕೊಟ್ಟಿದ್ದಾರೆ. ಹಾಗೆ ಇಂಟಿಗ್ರೇಟೆಡ್ ನಿಮಗೆ ಇಂಡಿಕೇಟರ್ಸ್ ಬರುತ್ತೆ. ಹಾಗೆ ನೀವು ಫ್ರಂಟಲ್ಲಿ ನೋಡೋದಾದರೆ ಇದು ಡಾರ್ಕ್ ಕ್ರೋಮ್ ಫಿನಿಶ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಡಾರ್ಕ್ ಕ್ರೋಮ್ ಫಿನಿಶು ತುಂಬ ಚೆನ್ನಾಗಿದೆ. ಇದು ಡಾರ್ಕ್ ಗ್ರೀನ್ ಕಲರ್ ಆಗಿರೋದ್ರಿಂದ ಕ್ರೋಮ್ ಫಿನಿಶ್ದು ಅಷ್ಟೊಂದು ಗೊತ್ತಾಗ್ತಾಯಿಲ್ಲ. ನಿಮ್ಗೆ ಯಾವುದನ್ನ ಲೈಟ್ ಕಲರ್ಸ್ಗಳಾದರೆ ಗೊತ್ತಾಗುತ್ತೆ. ವಿತ್ತು ನಿಮಗೆ ಫ್ರಂಟಲ್ಲಿ ಪಾರ್ಕಿಂಗ್ ಸೆನ್ಸರ್ಸ್ಗಳು ಕೊಟ್ಟಿದ್ದಾರೆ. ಹಾಗೆ ಬಂಪರಲ್ಲಿ ಬಂದರೆ ನಿಮಗೆ ಸಿಲ್ವರ್ ಕಲರ್ ಸ್ಕಿಡ್ ಪ್ಲೇಟ್ ಥರ ಒಂದು ಫಿನಿಶ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ವಿತ್ ಹೆಡ್ಲ್ಯಾಂಪ್ಸ್ಗಳು ಕೊಟ್ಟಿದ್ದಾರೆ ನಿಮಗೆ ಹೈ ಬೀಮು ಮತ್ತು ಲೋ ಬೀಮ್ಗೆ ಯೂಸ್ ಮಾಡೋ ಥರ. ಹಾಗೆ ನೀವು ಕೀ ನೋಡೋದಾದರೆ ಕೀಯಲ್ಲಿ ನಿಮಗೆ 4 ಥರ ಆಪ್ಷನ್ಸ್ ಬರುತ್ತೆ. ಒಂದು ಡಿಕ್ಕಿ ಬೂಟ್ ಓಪನ್ನು, ಹಾಗೆ ಒಂದು ಸ್ಟಾರ್ಟ್ ಬಟನ್ನು, ಹಾಗೆ ಅನ್ಲಾಕ್ ಆ್ಯಂಡ್ ಲಾಕ್ ಬಟನ್ನು. ಹಾಗೆ ನಿಮಗೆ ನೋಡೋದಾದರೆ ಲೆವೆಲ್ 2 ADAS ಬಂದಿದೆ ಆಲ್ಕಜಾರಲ್ಲಿ. ಹಾಗೆ ನಿಮಗೆ ಇಂಜಿನ್ ಇದರಲ್ಲಿ ಬಂದು ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ ಬರುತ್ತೆ. ಪೆಟ್ರೋಲಲ್ಲಿ 1.5 ಇಂಜಿನ್ 1.5 cc 1500 cc ಬರುತ್ತೆ ನಿಮಗೆ. ವಿತ್ 158 bhp, ಹಾಗೆ 5500 RPM ಬರುತ್ತೆ ಟಾರ್ಕು. ಮತ್ತು ನಿಮಗೆ ಡೀಸೆಲಲ್ಲಿ ಬಂದು 114 bhp ಮತ್ತು 250 ನ್ಯೂಟನ್ ಮೀಟರ್ ಬರುತ್ತೆ. ಸೈಡ್ ವ್ಯೂ ಬಂದರೆ ನಿಮ್ಗೆ ನೋಡ್ತಾ ಇರ್ಬೋದು. ಇದೆಲ್ಲ ನಿಮಗೆ ಬೇರೆ ಗಾಡಿಗಳಲ್ಲಾದರೆ ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಬಂದು ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ವಿತ್ ಪೇಂಟ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಟೈರ್ ಪ್ರೊಫೈಲ್ ಬಂದರೆ ನೀವು ನೋಡ್ತಾ ಇರ್ಬೋದು ಡೈಮಂಡ್ ಕಟ್ ಅಲೈ ವೀಲ್ ಬರುತ್ತೆ ನಿಮಗೆ. ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ಡಿಸೈನ್ ಮಾತ್ರ ಕ್ಲಾಸಿಯಾಗಿದೆ. ಹಾಗೆ ನಿಮಗೆ ಟೈರ್ ಸೈಜ್ ಬಂದು ನಿಮಗೆ ನೀವು ನೋಡ್ತಾ ಇರ್ಬೋದು. ಟೈರ್ ಸೈಜ್ ಬಂದು 215 55 ಆರ್ 18 ಇಂಚ್ ಅಲೈ ವೀಲ್ ಕೊಟ್ಟಿದ್ದಾರೆ ನಿಮಗೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ ಬಂದರೆ ನಿಮಗೆ ಆಟೋ ಫೋಲ್ಡ್ ಓವರ್ VM ಬರುತ್ತೆ. ವಿತ್ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ರೆಕಾರ್ಡಿಂಗ್ ಬರುತ್ತೆ. ಫ್ರಂಟಲ್ಲೂ ಕ್ಯಾಮ್ರಾ ಇದೆ. ಹಾಗೆ ನಿಮಗೆ ಸೈಡಲ್ಲಿ ಡೋರ್ ಹ್ಯಾಂಡಲಲ್ಲಿ ವಿತ್ NFC ಡಿಜಿಟಲ್ ಕೀದು ನಿಮಗೆ ಎಂಟ್ರಿ ಸಿಗುತ್ತೆ. ಮತ್ತು ಕೀಲೆಸ್ ಎಂಟ್ರಿನೂ ಸಿಗುತ್ತೆ. ಹಾಗೆ ಸ್ಕಿಡ್ ಪ್ಲೇಟ್ಗಳು ನೋಡೋದಾದ್ರೆ ನಿಮಗೆ ಸಿಲ್ವರ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಮತ್ತು ರೂಫ್ ರೈಲ್ಸು ಅಷ್ಟೇ ನಿಮಗೆ ಡ್ಯುಯಲ್ ಟೋನ್ ಕಲರ್ ಥರ ಇದು ಬರಲಿ ಅಂದ್ಬಿಟ್ಟು ಡಾರ್ಕ್ ಕ್ರೋಮ್ ಜೊತೆಗೆ ವಿತ್ ಸಿಲ್ವರ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 50 ಲೀಟರ್ಸ್ ಇದೆ ನಿಮಗೆ. ಹಾಗೆ ರಿಯರ್ ವ್ಯೂ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ನಿಮಗೆ ರಿಯರ್ ಸೈಡಲ್ಲೂ ಅಷ್ಟೇ ನಿಮಗೆ ನೋಡ್ಬೋದು ಆಲ್ಕಜಾರ್ ಅಂತ ಯಾವ ರೀತಿ ವಿತ್ ಪೇಂಟೆಡ್ ಫಿನಿಷಲ್ಲಿ ವಿತ್ ಗ್ಲಾಸಿ ಲುಕ್ಕಲ್ಲಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇದು ಬಂದು ಸಿಗ್ನೇಚರ್ದು ಇದು ಸೆಗ್ಮೆಂಟು. ಸೊ ಅದರಿಂದ ಸಿಗ್ನೇಚರ್ ಬ್ಯಾಡ್ಜಿಂಗ್ ಬರುತ್ತೆ. ವಿತ್ ನಿಮಗೆ ಇದು ಟರ್ಬೋ ಇಂಜಿನು ಪೆಟ್ರೋಲ್ ಇಂಜಿನ್ ಬಂದಿರೋದ್ರಿಂದ ಟರ್ಬೋ ವಿತ್ ಇದು ಕೊಟ್ಟಿದ್ದಾರೆ. ಹಾಗೆ ರಿಯರ್ ಬಂಪರಲ್ಲಿ ನಿಮಗೆ ಪೇಂಟೆಡ್ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಪೇಂಟ್ ಫಿನಿಶ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ 4 ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ವಿತ್ ರಿಫ್ಲೆಕ್ಟ್ರು ಇದೆ. ರಿಫ್ಲೆಕ್ಟ್ರ್ ನೋಡ್ತಾ ಇರ್ಬೋದು. ಹಾಗೆ ಡ್ಯುಯಲ್ ಎಕ್ಸಾಸ್ಟ್ ಇದು ಡಿಸೈನ್ ಕೊಟ್ಟಿದ್ದಾರೆ. ತುಂಬ ಕ್ಲಾಸಿಯಾಗಿ ಲುಕ್ ಆಗಿದೆ ಅದು. ನೀವು ನೋಡ್ತಾ ಇರ್ಬೋದು ರಿಯರಲ್ಲಿ ವಿತ್ ನೋಡ್ಬೋದು ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ. ಹಾಗೆ ಸ್ಪಾಯ್ಲರ್ ಕೂಡ ಕೊಟ್ಟಿದ್ದಾರೆ. ತುಂಬ ಸ್ಪೋರ್ಟಿಯಾಗಿದೆ ಲುಕ್ಕು. ವಿತ್ ನಿಮ್ಗೆ ನೋಡ್ತಾ ಇರ್ಬೋದು ಶಾರ್ಕ್ ಫಿನ್ ಆ್ಯಂಟೆನಾ ಕೊಟ್ಟಿದ್ದಾರೆ. ಹಾಗೆ ರಿಯರಲ್ಲಿ ವಿತ್ ವೈಪರ್ ಜೊತೆಗೆ ನಿಮಗೆ ಡಿಫಾಗರ್ ಕೊಟ್ಟಿದ್ದಾರೆ. ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ಬೂಟ್ ಸ್ಪೇಸ್ ನೋಡೋದಾದರೆ ನೀವು ನೋಡ್ಬೋದು 200 ಲೀಟರ್ಸ್ 180 ಲೀಟರ್ಸು ಬೂಟ್ ಸ್ಪೇಸ್ ಸಿಗುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು ಇದು ನಿಮಗೆ 50-50 ಸ್ಪ್ಲಿಟ್ಟು ಬರುತ್ತೆ ಸೀಟು. ವಿತ್ ನಿಮಗೆ ಇಲ್ಲಿ ಆಲ್ಮೋಸ್ಟಲ್ಲಿ ನಿಮಗೆ ಇದು ಫ್ಲ್ಯಾಟ್ ಫೋಲ್ಡ್ ಆಗುತ್ತೆ. ಸೊ ಸ್ವಲ್ಪ ಫ್ರಂಟು ಸೀಟು ಸ್ವಲ್ಪ ಬ್ಯಾಕ್ ಸೈಡ್ ಇಟ್ಟಿರೋದ್ರಿಂದ ಇದು ಫೋಲ್ಡ್ ಆಗ್ತಾಯಿಲ್ಲ ಸದ್ಯಕ್ಕೆ. ಇವಾಗ ನಿಮಗೆ 5 ಸೀಟರಾಗೂ ನೀವು ಗಾಡಿನ ಯೂಸ್ ಮಾಡ್ಬೋದು. ಆ ರೀತಿ ಇದೆ.
ಹಾಗೆ ನೀವು ಬಂದರೆ ನೀವು ನೋಡ್ತಾ ಇರ್ಬೋದು ಜಾಕು ಮತ್ತು ಇದು ಸ್ಪೇರ್ ಟೈರ್ಗೆ ಏನು ಇದು ಬೇಕು ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಹಾಗೆ ಸ್ಪೇರ್ ವೀಲ್ ನಿಮಗೆ ಕೆಳಗಡೆ ಮೌಂಟ್ ಆಗಿದೆ. ನೀವು ಯಾವ ನೋಡ್ತಾ ಇರ್ಬೋದು 1 ಇಂಚ್ ಕಮ್ಮಿ ಬರುತ್ತೆ ನಿಮಗೆ. ರೆಗ್ಯುಲರ್ ಅಲಾಯ್ ವೀಲ್ಸ್ ಇದು ಮಾಡಿದ್ರೆ ಸ್ಪೇರ್ ವೀಲು ನೀವು ನೋಡ್ಬೋದು. ಇವಾಗ ಇದು ಕೀಲೆಸ್ ಎಂಟ್ರಿ ವಿತ್ ಆಟೋ ಫೋಲ್ಡಿಂಗ್ ಮಿರರು ಮತ್ತು ಕೀಲೆಸ್ ಎಂಟ್ರಿ ಬರುತ್ತೆ ನಿಮಗೆ. ಹಾಗೆ ನಿಮಗೆ ಸೈಡಲ್ಲಿ ನೋಡ್ಬೋದು, ನಿಮಗೆ ಲೆದರ್ ಅಪಾಲ್ಸ್ಟ್ರಿ ಥರ ಲುಕ್ ಕೊಟ್ಟಿದ್ದಾರೆ. ವಿತ್ ಡ್ಯುಯಲ್ ಟೋನ್ ಕಲರ್ ಕೊಟ್ಟಿದ್ದಾರೆ. ಬೀಜ್ ಮತ್ತು ಇದೊಂಥರ ಲೈಟ್ ಬ್ಲೂ ಥರ ಬರುತ್ತೆ, ಡಾರ್ಕ್ ಬ್ಲೂ ಥರ ಅದು ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಬಾಟಲ್ ಹೋಲ್ಡರ್ಸ್ ಕೂಡ ತುಂಬ ಸಫಿಷಿಯೆಂಟ್ ಆಗಿದೆ ಅಂತ ಹೇಳ್ಬೋದು. ವಿತ್ ಬೋಸ್ ಸ್ಪೀಕರ್ಸ್ ಬರುತ್ತೆ ನಿಮಗೆ. 8 ಬೋಸ್ ಸ್ಪೀಕರ್ಸ್ ಬರುತ್ತೆ. ಫ್ರಂಟ್ ಡೋರಲ್ಲಿ 2 ಸ್ಪೀಕರು ಮತ್ತು 2 ಟ್ವಿಟರ್ ಬರುತ್ತೆ. ವಿತ್ ನಿಮಗೆ ಫ್ರಂಟ್ ಡ್ಯಾಶ್ಬೋರ್ಡಲ್ಲಿ 1 ಸ್ಪೀಕರ್ ಬರುತ್ತೆ. ನಿಮಗೆ ಡಿಕ್ಕಿಲೊಂದು ಊಪರ್ ಸಬ್ ಊಪರ್ ಬರುತ್ತೆ. ಮತ್ತು ನಿಮ್ಗೆ ಸೆಂಟ್ರ್ ಸೀಟಲ್ಲಿ 2 ಸ್ಪೀಕರ್ ಬರುತ್ತೆ ನಿಮಗೆ. ಹಾಗೆ ಡ್ರೈವಿಂಗ್ ಸೀಟಲ್ಲಿ ಯಾವ್ಯಾವ ರೀತಿ ಸ್ಪೆಸಿಫಿಕೇಷನ್ ಇದೆ ಅಂತ ತೋರಿಸೋಣ. ವಿತ್ ನೋಡ್ಬೋದು ನಿಮಗೆ ಡೋರ್ ಹ್ಯಾಂಡಲಲ್ಲಿ ಆಟೋ ಫೋಲ್ಡಿಂಗ್ ಮಿರರು ಮತ್ತು ಮಿರರ್ ಅಡ್ಜಸ್ಟ್ಮೆಂಟು, ಹಾಗೆ ಲಾಕ್ ಆ್ಯಂಡ್ ಅನ್ಲಾಕು, ಮತ್ತು ನಿಮಗೆ 4 ಇದಕ್ಕೂ ಆಟೋ ಅಪ್ ಆ್ಯಂಡ್ ಡೌನ್ ಮಿರರ್ ಕಂಟ್ರೋಲ್ ಸಿಗುತ್ತೆ ನಿಮಗೆ. ವಿತ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಡ್ರೈವರ್ ಸೀಟು ಮೆಮೊರಿ ಫಂಕ್ಷನ್ ಸಿಗುತ್ತೆ. ಹಾಗೆ ನೀವು ನೋಡ್ತಾ ಇದ್ರೆ ಇಲ್ಲಿ ಬೂಟ್ ಓಪನಿಂಗು, ಮತ್ತು ನಿಮಗಿಲ್ಲಿ ಆಟೋ ಆಫು ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲ್ಸು, ಪಾರ್ಕಿಂಗು ಮತ್ತು ಹೆಡ್ಲೈಟ್ ಥ್ರೋ ಎಷ್ಟು ಬೇಕು ಅಂತ ನಾವು ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಹಾಗೆ ಪುಷ್ ಬಟನ್, ಸ್ಟಾಪ್ ಬಟನು. ವಿತ್ ನಿಮ್ಗೆ ನೋಡ್ತಾ ಇರ್ಬೋದು ಇಲ್ಲಿ AC ಇನ್ಸ್ಟ್ರೂಮೆಂಟ್ ಯಾವ ರೀತಿ ಬರುತ್ತೆ. ಡಿಸೈನ್ ಮಾತ್ರ ಸಖತ್ತಾಗಿ ಕ್ಲಾಸಿಯಾಗಿ ಕೊಟ್ಟಿದ್ದಾರೆ. ವಿತ್ ಸಿಲ್ವರ್ ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತು ನಿಮ್ಗೆ ಇಲ್ಲಿ ಬಂದು ಒಂದು ಮ್ಯಾಗ್ನೆಟಿಕ್ದು ಒಂದು ಇದು ಕೊಟ್ಟಿದ್ದಾರೆ. ನಿಮ್ಗೆ ಯಾವುದನ್ನ ನೋಟು, ಸ್ಟಿಕ್ಕಿ ನೋಟು, ಫೋನ್ಗೆ ಯಾವುದನ್ನ ಹೋಲ್ಡ್ರು, ಮ್ಯಾಗ್ನೆಟಿಕ್ ಹೋಲ್ಡ್ರು ಇಟ್ಬಿಟ್ಟು ಫೋನ್ ಬೇಕಾದ್ರೆ ನೀವು ಮೌಂಟ್ ಮಾಡ್ಕೋಬೋದು, ಆ ರೀತಿ ಕೊಟ್ಟಿದ್ದಾರೆ. ನಿಮಗೆ ಸೀಟ್ ಬಂದು 8 ವೇ ಅಡ್ಜಸ್ಟಬಲ್ ಸೀಟ್ ಸಿಗುತ್ತೆ ನಿಮಗೆ. ನೋಡ್ತಾ ಇರೋದು ಫ್ರಂಟು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ಲು, ಅಪ್ ಆ್ಯಂಡ್ ಡೌನು, ಹಾಗೆ ಬ್ಯಾಕ್ ಸಪೋರ್ಟು ಅಷ್ಟೇ, ಟೈ ಸಪೋರ್ಟು ಅಷ್ಟೇ. ತುಂಬ ಚೆನ್ನಾಗಿದೆ. ನಿಮಗೆ ಸ್ಟೇರಿಂಗ್ ವೀಲ್ ಮೌಂಟ್ ಕಂಟ್ರೋಲ್ ಬಂದರೆ ನಿಮಗೆ 4 ಸ್ಪೋಕ್ ಸ್ಟೇರಿಂಗ್ ವೀಲ್ ಸಿಗುತ್ತೆ. ನಿಮ್ಗೆ ನೋಡ್ತಾ ಇರ್ಬೋದು ಯುಂಡೈ ಬ್ಯಾಡ್ಜಿಂಗ್ ಸಿಗುತ್ತೆ. ಹಾಗೆ ಇಲ್ಲಿ ಮೋಡ್ಸ್ ಏನೇನಿದೆ ಅದರ ಸ್ಪೆಸಿಫಿಕೇಷನ್ ಇರುತ್ತೆ. ವಿತ್ ವಾಯ್ಸ್ ಕಮ್ಯಾಂಡು, ಹಾಗೆ ಕಾಲ್ ರಿಸೀವು ಮತ್ತು ಕಟ್ಟು, ಹಾಗೆ ನಿಮಗೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನು ಮತ್ತು ಸಾಂಗ್ ಚೇಂಜ್ ಬಟನ್ಸು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೋಡ್ ಚೇಂಜಸ್ಸು ಯಾವ ರೀತಿ ಬೇಕು ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಆ ರೀತಿ ಚೇಂಜಸ್ ಮಾಡ್ಬೋದು ನಾವು. ಹಾಗೆ ನಿಮಗೆ ಇಂಡಿಕೇಟರ್ಸಲ್ಲಿ ನೋಡ್ಬೋದು ನೀವು. ಇಂಡಿಕೇಟರ್ಸಲ್ಲಿ ರೈಟ್ ಇಂಡಿಕೇಟರ್ ಹಾಕಿದ್ರೆ ರೈಟ್ ಸೈಡ್ ಓಪನ್ ಆಗುತ್ತೆ. ವಿತ್ 360 ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ಲೆಫ್ಟ್ ಸೈಡಲ್ಲಿ ಹಾಕಿದ್ರೆ ಲೆಫ್ಟ್ ಸೈಡಲ್ಲಿ ಕ್ಯಾಮ್ರಾ ನಿಮಗೆ ಓಪನ್ ಆಗುತ್ತೆ. ಸೊ ಈಸಿ ಸ್ಪೆಸಿಫಿಕೇಷನ್ ಸಿಗುತ್ತೆ ನಿಮಗೆ. ನೀವು ಹಾಗೆ ಸ್ಟೇರಿಂಗು ಅಷ್ಟೇ, ನಿಮಗೆ ಟಿಲ್ಟು ಮತ್ತು ಟೆಲಿಸ್ಕೋಪಿಕ್ 2 ಇದೆ. ನಿಮ್ಗೆ ರೀಚ್ ಕೂಡ ಆಗುತ್ತೆ ಸ್ಟೇರಿಂಗು. ಸೊ ನಿಮ್ಗೆ ಅವಾಗ ನಿಮ್ಗೆ ಹೈಟ್ಗೆ ಯಾವ ರೀತಿ ಅಡ್ಜಸ್ಟ್ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ವಿತ್ ನಿಮಗೆ ಪ್ಯಾಡಲ್ ಶಿಫ್ಟರ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಪ್ಯಾಡಲ್ ಶಿಫ್ಟರ್ ಇರೋದ್ರಿಂದ ನಿಮಗೆ ಡ್ರೈವ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಹಾಗೆ ನಿಮಗೆ ಹೆಡ್ಲೈಟು ಅಷ್ಟೇ ಆಟೋ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ವಿತ್ ಆಟೋ ವೈಪರ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಮಗೆ ಈ ಇನ್ಸ್ಟ್ರೂಮೆಂಟಲ್ ಪ್ಯಾನೆಲ್ ಬರೋದಾದರೆ ನೀವು ನೋಡ್ತಾ ಇರ್ಬೋದು. ಮತ್ತು ನಿಮಗೆ ಇಲ್ಲಿ ಇನ್ಸ್ಟ್ರೂಮೆಂಟಲ್ಲಿ ನೋಡ್ಬೋದು ನಿಮಗೆ ಈಕೋ ಮೋಡಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ, ಕಲರ್ಸ್ದು ಎಲ್ಲ ನಾರ್ಮಲಲ್ಲಿ ಯಾವ ರೀತಿ ಇದೆ. ಸ್ಪೋರ್ಟ್ಸ್ ಮೋಡಲ್ಲಿ ನೋಡ್ಬೋದು ನಿಮಗೆ ರೆಡ್ ಕಲರಲ್ಲಿ ಕಲರ್ಸ್ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ. ಸ್ಪೋರ್ಟ್ಸ್ ಮೋಡಲ್ಲಿ ಡ್ರೈವು ಮಸ್ತಾಗಿಲ್ಲ ಅಂದ್ಬಿಟ್ಟು ರೆಡ್ ಕಲರಲ್ಲಿ ಚೇಂಜಸ್ ಆಗುತ್ತೆ. ಹಾಗೆ ನೀವು ಇನ್ಸ್ಟ್ರೂಮೆಂಟಲ್ಲಿ ನೋಡ್ಬೋದು, ಇದರಲ್ಲಂತೂ ಸ್ಪೆಸಿಫಿಕೇಷನ್ ತುಂಬ ಇದೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಸ್ಪೆಸಿಫಿಕೇಷನ್ನು. ಈ ಟಚ್ ಸ್ಕ್ರೀನ್ ಯೂಸೇಜಸ್ ಅಂತೂ ತುಂಬ ಮಸ್ತಾಗಿದೆ. ಟಚ್ ಸ್ಕ್ರೀನ್ ನೋಡ್ತಾ ಇರ್ಬೋದು. ರೇಡಿಯೋ, ಮೀಡಿಯೋ, ಜಿಯೋ 7 ಅಂತ ತುಂಬ ಸ್ಪೆಸಿಫಿಕೇಷನ್ ಅಂತೂ ಯೂಸ್ ಆಗಿದೆ. ವಿತ್ ಬ್ಲೂ ಲಿಂಕ್ ಕನೆಕ್ಷನ್ ಕೂಡ ಇದೆ. ಹಾಗೆ ನಿಮಗೆ ಇದು DCT ಬಂದು ಇದು ಪೆಟ್ರೋಲ್ ಇಂಜಿನು, DCT ಗೇರ್ ಬಾಕ್ಸು. ನಿಮಗೆ ಪಾರ್ಕಿಂಗು, ರಿವರ್ಸು, ನ್ಯೂಟ್ರಲ್ಲು ಎಲ್ಲ ಸಿಗುತ್ತೆ. ಹಾಗೆ ನಿಮಗೆ ಇಲ್ಲಿ ಒಂದು ಎಲ್ಲ ಫುಲ್ ಟಚ್ಚು, ಯಾವುದೇ ಬಟನ್ ಸಿಸ್ಟಮ್ ಸಿಗೋದಿಲ್ಲ. ನಿಮಗೆ ಡ್ಯುಯಲ್ ಕ್ಲೈಮೇಟ್ ಕಂಟ್ರೋಲ್ ಸಿಗುತ್ತೆ. ನಿಮಗೆ ಪ್ಯಾಸೆಂಜರ್ ಸೈಡ್ಗೆ ಯಾವ ರೀತಿ ಬೇಕೋ ಆ ರೀತಿ ಟೆಂಪ್ರೇಚರ್ ಸೆಟ್ ಮಾಡ್ಕೋಬೋದು. ಡ್ರೈವರ್ ಸೈಡಲ್ಲೂ ಅಷ್ಟೇ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಟೆಂಪ್ರೇಚರ್ ಸೆಟ್ ಮಾಡ್ಕೋಬೋದು. ವಿತ್ AC ವೆಂಟ್ಸ್ದೆಲ್ಲ ಕಂಟ್ರೋಲ್ ಸಿಗುತ್ತೆ ನಿಮಗೆ. ವಿತ್ ರೇಡಿಯೋಸ್ದು ಅಷ್ಟೇ. ಹಾಗೆ ಇಲ್ಲಿ ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ ಪಾರ್ಕಿಂಗ್ ಬ್ರೇಕ್ ಸಿಗುತ್ತೆ, ಆಟೋ ಹೋಲ್ಡು. ಮತ್ತು ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು 360 ಡಿಗ್ರಿ ವ್ಯೂ ಸಿಗುತ್ತೆ. ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ. 360 ಡಿಗ್ರಿ ಇಲ್ಲಿ ರೊಟೇಟ್ ನೋಡ್ಬೋದು. ಇದು ಗ್ರೀನ್ ಕಲರ್ ಇರೋದು, ಬಟ್ ಒಳಗಡೆ ಡಿಸ್ಪ್ಲೇ ಮಾತ್ರ ವೈಟ್ ಕಲರ್ ಗಾಡಿ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಸೈಡ್ ವ್ಯೂ, ಬ್ಯಾಕ್ ವ್ಯೂ, ರಿವರ್ಸ್ ವ್ಯೂ ಯಾವ ರೀತಿ ಕೊಡ್ಬೋದು ಅಂತ. ರಿವರ್ಸ್ ಸೆನ್ಸಾರ್ ವ್ಯೂ ಅಷ್ಟೇ, ಆ ರೀತಿ 360 ಡಿಗ್ರಿ ವ್ಯೂ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ಹೋಲ್ಡ್ ಕಂಟ್ರೋಲ್ ಬರುತ್ತೆ ನಿಮಗೆ. ಫ್ರಂಟಲ್ಲಿ AC ವೆಂಟ್ಸ್, ಕೂಲಿಂಗ್ ಸೀಟ್ ಕೂಲಿಂಗ್ ಆಪ್ಷನ್ಸ್ ಸಿಗುತ್ತೆ. ಸೀಟ್ ವೆಂಟಿಲೇಟೆಡ್ ಆಪ್ಷನ್ಸು. ವಿತ್ ನಿಮಗೆ ನೋಡ್ತಾ ಇರ್ಬೋದು. ಹಾಗೆ ಕಪ್ ಹೋಲ್ಡ್ರು ಕೂಡ ಸಿಗುತ್ತೆ.
ವಿತ್ ನಿಮಗೆ ಇಲ್ಲಿ ನೋಡ್ಬೋದು ಅಡ್ಜಸ್ಟೇಬಲ್ ಆರ್ಮ್ ರೆಸ್ಟ್ ಸಿಗುತ್ತೆ ನಿಮಗೆ, ಯಾವ ರೀತಿ ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ವಿತ್ ನಿಮ್ಗೆ ನೋಡ್ತಾ ಇರ್ಬೋದು ಕಪ್ ಹೋಲ್ಡರ್ ಸಿಗುತ್ತೆ. ಹಾಗೆ ನೀವು ಸೆಂಟ್ರಲ್ಲಿ ನೀವು ನೋಡ್ತಾ ಇರ್ಬೋದು AC ವೆಂಟ್ಸ್ ಯಾವ ರೀತಿ ಡಿಸೈನ್ ಕೊಟ್ಟಿದ್ದಾನೆ ಅಂತ. ಇದು ಡಿಸೈನು ಫಿನಿಶಿಂಗ್ ಇಲ್ಲಿ ಅಂತ ಕೊಟ್ಟಿದ್ದಾನೆ, ಇಲ್ಲಿ ಮಾತ್ರ AC ವೆಂಟ್ಸ್ ಬರುತ್ತೆ. ಮತ್ತು ನಿಮ್ಗೆ ಇಲ್ಲೊಂದು ಮೊಬೈಲ್ಸು ಮತ್ತು ಏನಾನ ಐಟಮ್ಸ್ಗಳು ಇಡೋಕ್ಕೆ ಜಾಗ ಸಿಗುತ್ತೆ. ಹಾಗೆ ಗ್ಲೋ ಬಾಕ್ಸು ಅಷ್ಟೇ, ಕೂಲಿಂಗ್ ಗ್ಲೋ ಬಾಕ್ಸ್ ಆಪ್ಷನ್ಸ್ ಬರುತ್ತೆ ನಿಮಗೆ. ನಾವು ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ನಿಮಗೆ ಕೂಲ್ ಗ್ಲೋ ಬಾಕ್ಸ್ ಇರುತ್ತೆ ನಿಮಗೆ. ವಿತ್ ನೋಡ್ಬೋದು ನೀವು ಡ್ಯುಯಲ್ ಕಲರ್ ಯಾವ ರೀತಿ ಕೊಟ್ಟಿದ್ದಾನೆ ಅಂತ. ಬೀಜು ಮತ್ತು ಡಾರ್ಕ್ ಬ್ಲೂ ಕಲರಲ್ಲಿ ಕಂಟ್ರೋಲ್ಸ್ ಕೊಟ್ಟಿದ್ದಾನೆ. ಹಾಗೆ ನಿಮಗೆ ಇಲ್ಲಿ ವೈರ್ಲೆಸ್ ಚಾರ್ಜರ್ ಕೂಡ ಸಿಗುತ್ತೆ. ಹಾಗೆ USB Type-C ಚಾರ್ಜರು ಮತ್ತು 12 ವೋಲ್ಟ್ಸ್ ಸಾಕೆಟು, ಹಾಗೆ USB ಚಾರ್ಜರ್ ಕೂಡ ನಿಮಗೆ ಅವೈಲಬಿಲಿಟಿ ಕೊಟ್ಟಿದ್ದಾನೆ. ಸ್ಪೆಸಿಫಿಕೇಷನ್ ಅಂತೂ ತುಂಬ ಯೂಸ್ ಅಂತ ಹೇಳ್ಬೋದು ಗಾಡೀಲಿ. ವಿತ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ SOS ಬಟನ್ ಕೂಡ ಸಿಗುತ್ತೆ. ಹಾಗೆ ವಿತ್ ಆಟೋ ಡೇ ನೈಟ್ ಕನ್ವರ್ಟ್ ಮಿರರ್ ಕೂಡ ಸಿಗುತ್ತೆ ನಿಮಗೆ. ಹಾಗೆ ನಿಮಗೆ ಲೈಟ್ಸ್ ಕಂಟ್ರೋಲ್ಸ್ ಕೂಡ ಇಲ್ಲೇ ಸಿಗುತ್ತೆ. ವಿತ್ ನೋಡಿ ನಿಮಗೆ ಪುಷ್ ಬಟನ್ ಒಂದು ಟಚ್ಚಲ್ಲಿ ನಿಮಗೆ ಸನ್ರೂಫ್ ಯಾವ ರೀತಿ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಪ್ಯಾನರೋಮಿಕ್ ಸನ್ರೂಫ್ ಇದೆ ನಿಮಗೆ. ಸನ್ರೂಫ್ ಅಂತೂ ತುಂಬ ಯೂಸ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಸನ್ರೂಫಲ್ಲಿ. ನೀವು 5 ಸೀಟರ್ ಥರನೂ ಯೂಸ್ ಮಾಡ್ಬೋದು ಮತ್ತು 7 ಸೀಟರ್ ಅಂತನಾದರೂ ಯೂಸ್ ಮಾಡ್ಬೋದು ನೀವು. ಅಷ್ಟು ಸ್ಪೆಸಿಫಿಕೇಷನ್ ಅಂತೂ ತುಂಬ ದಂಡಿಯಾಗಿ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸಕ್ಕತ್ತಾಗಿದೆ ಮಾತ್ರ. ನೋಡಿ ಸನ್ರೂಫ್ ಯಾವ ರೀತಿ ಇದು ಕರ್ಟನ್ ಕೂಡ ಕ್ಲೋಸ್ ಆಗ್ತಾಯಿದೆ ಕ್ಲೋಸ್ ಮಾಡಿದ ತಕ್ಷಣ. ಒಂದು ಯೂನಿಕ್ ಫೀಚರ್ ಇದೆ ಡ್ರೈವಿಂಗ್ ಸೀಟಿಂಗಲ್ಲಿ. ನೀವು ಡೋರ್ ಓಪನ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಯಾವ ರೀತಿ ಹೋಗ್ತಾ ಇದೆ ಗಾಡಿದು ಸೀಟು ಅಂತ. ಹಾಗೆ ನೀವು ನೋಡ್ಬೋದು ಇಲ್ಲಿ ನೋಡ್ಕೊಳ್ಳಿ ಸೀಟ್ ಯಾವ ರೀತಿ ಬರುತ್ತೆ ಅಂತ. ಡೋರ್ ಹಾಕಿದ ತಕ್ಷಣ ನೋಡಿ ಸೀಟ್ ಹಾಗೆ ನಮ್ಗೆ ಯಾವ ರೀತಿ ಅಡ್ಜಸ್ಟ್ ಮಾಡಿರ್ತೀವಿ ಆ ರೀತಿ ಅಡ್ಜಸ್ಟ್ ಆಗುತ್ತೆ. ವಿತ್ ಡೋರ್ ಓಪನ್ ಮಾಡಿದ ತಕ್ಷಣ ಸೀಟ್ ಹಾಗೆ ನೋಡ್ಬೋದು. ಇಲ್ಲಿ ಗ್ಯಾಪ್ ಇಳಿಯೋದಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಗ್ಯಾಪ್ ಸಿಗುತ್ತೆ ನಿಮಗೆ. ಅದೊಂದು ಸ್ಪೆಸಿಫಿಕೇಷನ್ ತುಂಬ ಚೆನ್ನಾಗಿದೆ. ಹಾಗೆ ನೀವು ಸೆಕೆಂಡ್ ರೋಲ್ ನೋಡ್ಬೋದು, ಸನ್ ಬ್ಲೈಂಡ್ಸ್ ಎಲ್ಲ ಕೊಟ್ಟಿದ್ದಾನೆ, ಮ್ಯಾನ್ಯಲ್ ಸನ್ ಬ್ಲೈಂಡ್ಸು. ಇದು ಒಳ್ಳೆ ಸ್ಪೆಸಿಫಿಕೇಷನ್ ಅಂತ ಹೇಳ್ಬೋದು. ಮ್ಯಾನ್ಯಲ್ ಹಾಗೆ ನಾವು ಯೂಸ್ ಮಾಡ್ಬೋದು. ಹಾಗೆ ವಿತ್ ಲೆದರ್ ಅಪೋಸ್ಟ್ರಿ ಕೊಟ್ಟಿದ್ದಾರೆ. ಹಾಗೆ ಒಂದು ಪಾಕೆಟ್ ಇಲ್ಲಿ ಮೊಬೈಲ್ ಇಟ್ಕೊಳ್ಳೋಕ್ಕೂ ನಮಗೆ ಈಸಿ ಆಗಲಿ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಹಾಗೆ ವಿತ್ ಬಾಟಲ್ ಹೋಲ್ಡರ್ಸು ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ನೋಡ್ತಾ ಇರ್ಬೋದು ರಿಯರ್ ಸೀಟ್ಸ್ ವೆಂಟ್ಸಲ್ಲಿ ಫ್ರಂಟು ನನ್ನ ಹೈಟ್ಗೆ ಅಡ್ಜಸ್ಟ್ ಆಗಿರೋ ಥರ ಸೀಟ್ ಅಡ್ಜಸ್ಟ್ ಮಾಡಿದ್ದೀನಿ. ಬಟ್ ಆದ್ರೂ ಸ್ವಲ್ಪ ಗಾಡಿ ಸೀಟ್ ಹಿಂದೆ ಬಂದಿದೆ, ಯಾಕಂದರೆ ಇಳಿಯೋಕ್ಕೆ ಕಂಫರ್ಟ್ ಆಗಲಿ ಅಂತ. ನೋಡ್ಬೋದು ಥೈ ಸಪೋರ್ಟ್ ಯಾವ ರೀತಿ ಇದೆ ಅಂತ. ಥೈ ಸಪೋರ್ಟ್ ತುಂಬ ಸಫಿಷಿಯೆಂಟಾಗಿದೆ ಅಂತ ಹೇಳ್ಬೋದು. ವಿತ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ರಿಯರ್ಗೂ AC ಇದು ಸೀಟ್ ಕೂಲಿಂಗ್ ಆಪ್ಷನ್ಸ್ ಕೊಟ್ಟಿದ್ದಾನೆ ಇದರಲ್ಲಿ. ಇದು ಬಂದು 8 ಸೀಟರ್ ಆಗಿರೋದ್ರಿಂದ ಇದರಲ್ಲಿಲ್ಲ. ಬಟ್ 7 ಸೀಟರ್ ಕ್ಯಾಪ್ಟನ್ ಸೀಟ್ ಬರುತ್ತಲ್ಲ ಅದರಲ್ಲಿ ನಿಮಗೆ ಆಪ್ಷನ್ಸ್ ಬರುತ್ತೆ ನಿಮಗೆ. ವಿತ್ ನೀವು ನೋಡ್ತಾ ಇರ್ಬೋದು ರಿಯರ್ AC ವೆಂಟ್ಸು ಕೂಡ ಸಿಗುತ್ತೆ ನಿಮಗೆ. ನೋಡ್ತಾ ಇರ್ಬೋದು ಯಾವ ರೀತಿ ಎರಡು AC ವೆಂಟ್ಸ್ ಸಿಗುತ್ತೆ. ವಿತ್ ನಿಮಗೆ ಇಲ್ಲಿ ವೈರ್ಲೆಸ್ ಚಾರ್ಜರ್ ಕೂಡ ಬರುತ್ತೆ ನಿಮಗೆ. ಹಾಗೆ USB Type-C ಚಾರ್ಜರು 2 ಪಾಯಿಂಟ್ ಕೊಟ್ಟಿದ್ದಾನೆ. ವಿತ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪಾಕೆಟ್ ಹೋಲ್ಡರ್ ಕೂಡ ಕೊಟ್ಟಿದ್ದಾನೆ. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಒಂದು ನಿಮ್ಮ ಲ್ಯಾಪ್ಟಾಪ್ ಹೋಲ್ಡರ್ ಥರ ಚಾರ್ಜರ್ ಥರ ಇಟ್ಕೋಬೋದು ಲ್ಯಾಪ್ಟಾಪ್ನ ಯೂಸ್ ಮಾಡೋಕ್ಕೆ. ಅಪ್ ಟು 3.5 kg ನೀವು ಯೂಸ್ ಮಾಡ್ಬೋದು. ಹಾಗೆ ಇಲ್ಲಿ ನೋಡ್ಬೋದು ನೀವು ಕಪ್ ಹೋಲ್ಡ್ರು ಕೂಡ ಕೊಟ್ಟಿದ್ದಾನೆ. ವಿತ್ ಇದೊಂದು ತುಂಬ ಒಳ್ಳೆ ಪಾಯಿಂಟ್ ಅಂತ ಹೇಳ್ಬೋದು. ಹೋಗೋದು ಅಷ್ಟೆ. ಹಾಗೆ ನಿಮಗೆ ಥರ್ಡ್ ರೋ ಹೋಗೋದು ಅಷ್ಟೇ. ನೋಡ್ತಾ ಇರ್ಬೋದು ಒನ್ ಟಚಲ್ಲಿ ನೀವು ಇದು ಮಾಡಿದ ತಕ್ಷಣ ಸೀಟ್ ಫೋಲ್ಡ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಥರ್ಡ್ ರೋಗೆ ಎಂಟ್ರೆನ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಬಟ್ ಸೀಟಿಂಗು ಓಕೆ ಕುತ್ಕೋಬೋದು. ಬಟ್ ತೀರಾ 5.10, 11, 6 ಫೀಟ್ ಇರೋರಿಗೆಲ್ಲ ಅಷ್ಟೊಂದು ಕಂಫರ್ಟ್ ಅನ್ಸೋದಿಲ್ಲ. ಒಂದು ರೇಂಜ್ಗೆ ಮಕ್ಕಳು ಮತ್ತು ಫ್ಯಾಮಿಲಿಯಲ್ಲಿ ಯಾರನ್ನ ಲೇಡೀಸು ಕುಳ್ಳುಗಿರೋರಿಗಾದರೆ ಸ್ವಲ್ಪ ಈಸಿ ಅಂತ ಹೇಳ್ಬೋದು. ಹಾಗೆ ನೀವು ಇಲ್ಲಿ ಕಪ್ ಹೋಲ್ಡ್ರು ಬಾಟಮ್ ಹೋಲ್ಡ್ರು ಮತ್ತು ನಿಮ್ಗೆ ಇಲ್ಲೂ ಸಹ USB Type-C ಚಾರ್ಜರ್ ಕೊಟ್ಟಿದ್ದಾರೆ. ವಿತ್ ನಿಮ್ಗೆ AC ವೆಂಟ್ಸ್ ಕೂಡ ಇದೆ ನೋಡ್ಬೋದು. ಇದು ಬ್ಲೋವರ್ ಕಂಟ್ರೋಲ್ಸು ಸಿಗುತ್ತೆ ನಿಮಗೆ. ನೋಡ್ತಾ ಇರ್ಬೋದು ವಿತ್ ಸೀಟ್ ಬೆಲ್ಟ್ ಆಪ್ಷನ್ಸು ಸಿಗುತ್ತೆ. ನೋಡ್ತಾ ಇರ್ಬೋದು ನಿಮಗೆ ಸೆಂಟ್ರಲ್ಲೂ ಅಷ್ಟೇ ನಿಮಗೆ ನೋಡ್ಬೋದು ಯಾವ ರೀತಿ ಇದೆ ಅಂತ. ಕಲರ್ ಆಪ್ಷನ್ಸ್ ಬಂದರೆ ನೋಡ್ತಾ ಇರ್ಬೋದು 9 ಟೈಪ್ಸ್ ಆಫ್ ಕಲರ್ ಆಪ್ಷನ್ಸ್ ಸಿಗುತ್ತೆ. ಹಾಗೆ ಪ್ರೈಸ್ ಬಂದು ನಿಮಗೆ 15 ಲ್ಯಾಕ್ಸಿಂದ ಸ್ಟಾರ್ಟ್ ಆಗ್ತದೆ ಬೇಸಿಕ್ ಪ್ರೈಸು. ಫುಲ್ ಅಪ್ ಟು ಟಾಪ್ ಎಂಡ್ವರೆಗೂ ಇನ್ನೂ ಪ್ರೈಸ್ ರಿವೀಲ್ ಮಾಡಿಲ್ಲ. ರಿವೀಲ್ ಮಾಡಿದ್ಮೇಲೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಹಾಗೆ ಸ್ಕ್ರೀನ್ ಮೇಲೆ ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಹಾಕಿದ್ದೀನಿ. ಸೊ ಆದಷ್ಟು ತುಂಬ ಜನ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.